ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಓಕೆ ಪದದ ಅರ್ಥ ತಿಳಿದುಕೊಳ್ಳೋಣ ಬನ್ನಿ. ಓಕೆ ಅಂತ ದಿನಕ್ಕೆ ಎಷ್ಟು ಬಾರಿ ಬಳಸುತ್ತೀರಾ, ಆದರೆ ಇದರ ಫುಲ್ ಫಾರ್ಮ್ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಸ್ನೇಹಿತರೆ, ಯಾರಾದರೂ ನಮಗೆ ಏನಾದರೂ ಹೇಳಿದರೆ ನಾವು ಓಕೆ ಅಂತೀವಿ. ಮಾತನಾಡುವಾಗ, ಮೆಸೇಜ್ ಮಾಡುವಾಗ ಸಾಕಷ್ಟು ಬಾರಿ ಓಕೆ ಪದವನ್ನು ಬಳಸುತ್ತೇವೆ. ಆದರೆ ಈ ಓಕೆ ಪದ ಎಲ್ಲಿಂದ ಬಂತು, ಇದರ ಅರ್ಥ ಏನು ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ಸ್ಮಿಥ್ಸೋನಿಯನ್ ಮ್ಯಾಗಜಿನ್ನಲ್ಲಿ ಪ್ರಕಟವಾದ ಲೇಖನದ ಪ್ರಕಾರ ಓಕೆ ಎಂಬ ಪದವು ತಪ್ಪಾಗಿದೆ. ಎಸಿ ಆಲ್ ಕರೆಕ್ಟ್ ಬದಲಾಗಿ ಜನರು ತಪ್ಪಾಗಿ ಓಕೆ ಎಲ್ಲ ಸರಿ ಬಳಸಲು ಪ್ರಾರಂಭಿಸಿದರು ಎಂದು ಅದು ಹೇಳುತ್ತಿದೆ. ಸ್ನೇಹಿತರೆ, 180 ವರ್ಷಗಳ ಹಿಂದೆ ಓಕೆ ಎಂಬ ಪದವು ಅಮೆರಿಕನ್ ಪತ್ರಕರ್ತ ಜಾರ್ಜ್ ಗಾರ್ಡನ್ ಗ್ರೀನ್ ಅವರ ಲೇಖನದಿಂದ ಮೊದಲ ಬಾರಿಗೆ ಜಗತ್ತಿಗೆ ಬಂದಿತ್ತು. 1839 ಅನೇಕ ಬರಹಗಾರರು ಅನೇಕ ಇಂಗ್ಲಿಷ್ ಪದಗಳು ಸಂಕ್ಷಿಪ್ತ ರೂಪಗಳು ಬಳಸಲು ಪ್ರಾರಂಭಿಸಿದರು. ಈಗ ನಾವು LOL, ROFL, DND ಇತ್ಯಾದಿ ಕಿರು ರೂಪಗಳನ್ನು ಬಳಸುತ್ತೇವೆ. ಆಗ ಓಕೆ ಆಲ್ ಕರೆಕ್ಟ್ ಆಗಿ ಬಳಸಲಾಗುತ್ತಿತ್ತು. ಸ್ನೇಹಿತರ ಮಾಹಿತಿಯ ಪ್ರಕಾರ ಓಕೆಯ ಪೂರ್ಣ ರೂಪವು ವಾಸ್ತವವಾಗಿ ಇದು ಗ್ರೀಕ್ ಪದವಾಗಿದ್ದು ಎಲ್ಲವೂ ಸರಿ ಇದೆ ಎಂದರ್ಥ. ಪೂರ್ಣವಾಗಿ ಹೇಳಲು ಬದಲು ಶಾರ್ಟ್ ಫಾರ್ಮಲ್ಲಿ ಓಕೆ ಅನ್ನುತ್ತೇವೆ. ಸ್ನೇಹಿತರೆ, ಆದರೆ ಹುಫ್ಪೋಸ್ಟ್ ಪ್ರಕಾಶಿತ ವರದಿಯ ವಿಭಿನ್ನ ಮಾಹಿತಿಯನ್ನು ನೀಡಿದೆ. ಈ ವರದಿ ಪ್ರಕಾರ ಓಕೆ ಪದವು ವಾಸ್ತವವಾಗಿ ಓಕೆ ಪದದ ಮೂಲದ ಹಕ್ಕು ಪದದಿಂದ ಬಂದಿದೆ. ಈ ಪದವನ್ನು ಅಮೆರಿಕ ಸ್ಥಳೀಯರಾದ ಚೊಕ್ಟಾವ್ ಬುಡಕಟ್ಟು ಜನರು ಬಳಸುತ್ತಾರೆ. ಸ್ನೇಹಿತರೆ, ಅದಲ್ಲದೆ ಓಕೆ ಎಂಬ ಪದದ ಹಿಂದೆ ಸಾಕಷ್ಟು ಆಸಕ್ತಿದಾಯಕ ಇತಿಹಾಸವಿದೆ. 1940ರಲ್ಲಿ US ಅಧ್ಯಕ್ಷ ಮಾರ್ಟಿನ್ ವಾನ್ ಬುರೆನ್ ತನ್ನ ಪ್ರಚಾರದ ಹಾದಿಯಲ್ಲಿ ಚುನಾವಣಾ ಘೋಷಣೆಯಾಗಿ ಓಕೆ ಪದವನ್ನು ಬಳಸಿದರು. ವ್ಯಾನ್ ಬುರೆನ್ ಅವರ ಅಡ್ಡಹೆಸರು ಓಲ್ಡ್ ಕಿಂಡನ್ ಹುಕ್. ಅದರ ಶಾರ್ಟ್ ಫಾರ್ಮ್ ಆಗಿ ಓಕೆ ಆಗಿದ್ದರಿಂದ ಜನ ಪ್ರಚಾರಕ್ಕೆ ಬಳಸುತ್ತಿದ್ದರು. ಆ ಸಮಯದಲ್ಲಿ ದೇಶಾದ್ಯಂತ ಓಕೆ ಕ್ಲಬ್ ಕೂಡ ಪ್ರಾರಂಭವಾಯಿತು. ಸ್ನೇಹಿತರೆ, ಅದು ಎಲ್ಲಿಂದ ಪ್ರಾರಂಭವಾದರೂ ಓಕೆ ಎಂಬ ಪದವು ಇದೀಗ ನಮಗೆ ಸಾಕಷ್ಟು ಸೇವೆ ಸಲ್ಲಿಸುತ್ತಿದೆ. ಇದಲ್ಲದೆ ಈಗ ಎಲ್ಲರಿಗೂ ಓಕೆ ಅರ್ಥ ತಿಳಿದಿದೆ. ಆದ್ದರಿಂದ ಯಾರಾದರೂ ಓಕೆ ಪದವು ಬೇರೆ ಯಾವುದೇ ಎಂದು ಹೇಳಿದರೆ ನೀವು ಅವನಿಗೆ ಓಕೆ ಎಂದು ಹೇಳಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಓಕೆ ಪದದ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.